ವಿರುದ್ಧ ಕಾಂಗ್ರೆಸ್ನಿಂದ ಮತಗಳ್ಳತನ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಹೋರಾಟವನ್ನು ಕೂಡ ಮಾಡಲಾಯಿತು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತಗಳ್ಳತನದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಲಾಗಿದೆ. ಹೋರಾಟದ ಬಳಿಕ ಕಾಂಗ್ರೆಸ್ ನಾಯಕರು ಇದೀಗ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಮಹದೇವಪುರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರದ ಮೇಲೆ ಆರೋಪಗಳು ಕೇಳಿಬಂದಿತ್ತು. ಈಗ ಎಲ್ಲಾ ಕ್ಷೇತ್ರಗಳ ಮತಗಳ್ಳತನದ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಇಟ್ಟಿದೆ. ತಮ್ಮ ಕ್ಷೇತ್ರಗಳಲ್ಲಿನ ಅಕ್ರಮದ ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ರಾಹುಲ್ ಅವರ ಸೂಚನೆಯ ಮೇರೆಗೆ ಎಲ್ಲಾ ಕ್ಷೇತ್ರದಲ್ಲೂ ಲೀಗಲ್ ಬ್ಯಾಂಕ್, ಡಿಕೆಶಿ ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರವಾರು ಲೀಗಲ್ ಬ್ಯಾಂಕ್ ಸ್ಥಾಪನೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಮತಗಳ್ಳತನದ ಆರೋಪಕ್ಕೆ ಲೇವಡಿ ಮಾಡಿದಂತಹ ಬಿಜೆಪಿಯ ನಾಯಕರು, ಕೇಸರಿ ಲೇವಡಿ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಶೀಘ್ರದಲ್ಲೇ ಮತ್ತಷ್ಟು ದಾಖಲೆಯನ್ನ ರಿಲೀಸ್ ಮಾಡೋದಕ್ಕೆ ಕಾಂಗ್ರೆಸ್ ಸಜ್ಜನ್ನ ಹಾಕಿದೆ. ಮತಗಳ್ಳತನದ ಆರೋಪದ ಬೆನ್ನಲ್ಲೇ ಇದೀಗ ಒಂದು ಹೆಜ್ಜೆಯನ್ನ ಮುಂದೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿತ್ತು. ಸೊ ಹಾಗಾಗಿ ಇದೀಗ ಕಾಂಗ್ರೆಸ್ನ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ನೋಡಿ, ಈ ಯಾವಾಗ ಆರೋಪವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ರಾಹುಲ್ ಗಾಂಧಿಯವರು, ಆಗ ಈ ಬಿಜೆಪಿಯ ಹೈಕಮಾಂಡ್ನ ನಾಯಕರು ಲಿಂಬಾವಳಿ ಅವರಿಗೂ ಕೂಡ ಕರೆ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲವನ್ನ ಕೂಡ ಸಿದ್ಧ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿತ್ತು. ಅದರಂತೆಯೇ ರಾಗ ಆರೋಪಕ್ಕೆ ಲಿಂಬಾವಳಿ ಅವರು ಕೂಡ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಕ್ರಮ ಆಗಿದೆಯೋ ಇಲ್ಲವೋ ಅನ್ನೋದರ ಕುರಿತು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಲೀಗಲ್ ಬ್ಯಾಂಕ್ ಅನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಅದಕ್ಕೆ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್. ಫುಲ್ ಅಲರ್ಟ್ ಆಗಿದೆ. ಸೊ ಎರಡೂ ಕ್ಷೇತ್ರದಲ್ಲಿ ಈಗ ಈ ರೀತಿಯಾಗಿ ಮತಗಳ್ಳತನ ಆಗಿದೆ ಅಂತ ಹೇಳಿ ಏನು ಗಂಭೀರ ಆರೋಪ ಮಾಡಿದ್ರು, ಅದಕ್ಕೆ ಸಾಕ್ಷ್ಯವನ್ನ ನೀಡಿ ಅಂತ ಹೇಳಿ ಬಿಜೆಪಿ ಕೂಡ ಕೇಳ್ತಾ ಇದೆ. ದೂರು ನೀಡೋದಕ್ಕೆ ರಾಹುಲ್ ಗಾಂಧಿ ಅವರು ಹಿಂದೇಟು ಹಾಕ್ತಾ ಇದ್ದಾರೆ. ಆಯೋಗದ ಕಚೇರಿಗೆ ಹೋಗಲಿಲ್ಲ ವಿಪಕ್ಷ ನಾಯಕ. ಸೊ ದೂರಿನಲ್ಲೂ ಕೂಡ ಅವರ ಸಹಿ ಇಲ್ಲ. ಸಹಜವಾಗಿಯೇ ಇದೀಗ ಒಂದಷ್ಟು ಅನುಮಾನಗಳಿಗೂ ಕೂಡ ಎಡೆಮಾಡ್ಕೊಡ್ತಾ ಇದೆ. ಎಲ್ಲವೂ ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಇದು ಮೀಸಲಾಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಶುರುವಾಗಿದೆ. ರಾಹುಲ್ ಗಾಂಧಿ ಅವರು ಕೂಡ ಪಂಚ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಸೊ ಅದಕ್ಕೆ ಬಿಜೆಪಿ ಕೂಡ 11 ಪ್ರಶ್ನೆಗಳನ್ನು ಹಾಕೋದ್ರ ಮೂಲಕ ತಿರುಗೇಟನ್ನ ಕೂಡ ಕೊಟ್ಟಿತ್ತು. ಈಗ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಏನಾಗಿತ್ತು, ಯಾವ ರೀತಿಯಾದಂತಹ ಮತಗಳ್ಳತನ ಆಗಿತ್ತು ಅಥವಾ ಆಗಿಲ್ವಾ ಅನ್ನೋದರ ಕುರಿತು ಈ ಲೀಗಲ್ ಬ್ಯಾಂಕನ್ನು ಆರಂಭ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ.